guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಪ್ರಾಡಕ್ಟ್ ರಿವ್ಯೂನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಯೂಸ್ ಮಾಡಿ ನನಗೆ ಹೇಗೆ ಅನಿಸಿದೆ, ನನಗೆ ವರ್ಕೌಟ್ ಆಗಿದೆಯಾ ಅಥವಾ ನನಗೆ ಬಜೆಟ್ ಫ್ರೆಂಡ್ಲಿನಾ ಅಥವಾ ನನಗೇನು ಸ್ಕಿನ್ನಿಗೆ ಎಫೆಕ್ಟ್ ಆಗಿಲ್ವಾ, ನನಗೆ ತುಂಬಾ ಚೆನ್ನಾಗಿದೆಯಾ ಅನ್ನೋದ್ರ ಮೇಲೆ ಇವತ್ತಿನ ಒಂದು ಪ್ರಾಡಕ್ಟ್ ರಿವ್ಯೂನ ನಿಮ್ಮ ಹತ್ರ ಎಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಹೋಗ್ತಾ ಹೇಳ್ತೀನಿ ಯಾವ ಪ್ರಾಡಕ್ಟು ಅಂತ. ಸೊ ಆಬ್ವಿಯಸ್ಲಿ ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ಯಾವ ಪ್ರಾಡಕ್ಟು ಅಂತ. ಬಟ್ ಸ್ಟಿಲ್ ಸೊ ವಿಡಿಯೋಲಿ ಮುಂದೆ ಹೋಗ್ತಾ ನನಗೆ ಹೇಗೆಲ್ಲ ಅನ್ನಿಸ್ತು, ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲನೂ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಾನಿವತ್ತು ಯಾವ ಪ್ರಾಡಕ್ಟ್ ಮೇಲೆ ರಿವ್ಯೂ ಕೊಡ್ತಿದ್ದೀನಿ ಅಂತಂದರೆ, ಸೊ ಎಸ್ ಅದು ಒಂದು ಪಾನ್ಸ್ ಕ್ರೀಮ್ ಇದ್ರೆ ಫೇಸ್ ಕ್ರೀಮು. ಸೊ ಅದ್ರ ಮೇಲೆ ನಾನು ರಿವ್ಯೂ ಕೊಡ್ತಿರೋದು ಈ ಪ್ರಾಡಕ್ಟ್ ಮೇಲೆ, ಓಕೆನಾ. ಇದು ಸೂಪರ್ ಲೈಟ್ ಜೆಲ್ ಅಂತ. ನಿಜವಾಗ್ಲೂ ಹೇಳ್ತೀನಿ, ಏನಿಲ್ಲ ನಾನ್ ಸ್ಟಿಕ್ಕಿ ಫ್ರೆಶ್ ಜೆಲ್ ಅಂತ ಬರ್ತಿದ್ದಾರೆ. 100% ಅದು ಹಾಗೇ ಇದೆ, ತುಂಬಾ ಚೆನ್ನಾಗಿದೆ. ಲೈಕ್ ಎಷ್ಟು ಚೆನ್ನಾಗಿ ಪ್ಯಾಕಿಂಗಲ್ಲಿ ಕೊಡ್ತಾರೆ ಗೊತ್ತಾ. ನನಗೆ ತುಂಬಾ ಇಷ್ಟ ಆಯಿತು. ಯೂಶ್ವಲಿ ನಾನು ಫಸ್ಟ್ ಏನು ಮಾಡಿದ್ದು ಅಂತ, ನಾನು ಬೇರೆ ಪ್ರಾಡಕ್ಟ್ ಯಾವುದೋ ಯೂಸ್ ಮಾಡ್ತಿದ್ದೆ. ಹಿಮಾಲಯದ ಯಾವುದೋ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಅದಾದಮೇಲೆ ನನಗೆ ಸ್ವಲ್ಪ ಅದು ಲೈಕ್ ಕ್ರೀಮಿ ಸ್ಟ್ರಕ್ಚರ್ ನಂಗೆ ಅಷ್ಟೊಂದು ನನಗೆ ಸೆಕೆ ಕಾಲದಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಲೈಕ್ ಒಂಥರ ಅಂಟಂಟಾಗೋದು, ಸೊ ಆ ಥರ, ಅಥವಾ ನಂಗೆ ತುಂಬಾ ಡ್ರೈ ಆಗೋಗೋದು, ಸೊ ಆ ಥರದ್ದೆಲ್ಲ ಫೀಲ್ ಆಗ್ತಾಯಿತ್ತು ಸಮ್ಟೈಮ್ಸ್. ಸೊ ಅದಕ್ಕೆ ಬೇರೆ ಅದನ್ನು ಶಿಫ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳಿ ನಾನು ತುಂಬ ರಿಸರ್ಚ್ ಮಾಡಿದೆ. ಲೈಕ್ ಬೇರೆ ಪ್ರಾಡಕ್ಟ್ ಯಾವುದಾದ್ರು ಬೇರೆದು ಹೋಗಲ್ಲ ಅಂತ ಹೇಳಿದಾಗ, ಸೊ ಇದು ಹೊಸ್ದಾಗಿ ಬಂದಿತ್ತಲ್ವ, ಸೊ ಇದನ್ನು ನಾನು ಟ್ರೈ ಮಾಡೋಣ. ಪಾನ್ಸ್ 6 ತುಂಬ ಹಳೆಯ ಕಾಲದಲ್ಲಿ, ಲೈಕ್ ತುಂಬ ವರ್ಷದಿಂದ ಇರೋವಂಥದ್ದು. ಸೊ ಇದನ್ನು ಟ್ರೈ ಮಾಡೋಣ ಅಂಥೇಳಿ ಟ್ರೈ ಮಾಡಿದೆ. ಆ್ಯಕ್ಚುಲಿ ನಾನು ಇಷ್ಟು ದೊಡ್ಡ ಬಾಟ್ಲ್ ನಾನು ತೊಗೊಂಡಿಲ್ಲ. ಫಸ್ಟು ನಾನು ಚಿಕ್ಕದು ತೊಗೊಂಡು ನಾನು ಟ್ರೈ ಮಾಡಿದ್ದು. ಚಿಕ್ಕದು ತೊಗೊಂಡು ಟ್ರೈ ಮಾಡಿ ನನಗೆ ರಿಸಲ್ಟ್ಸ್ ಬಂದಾದ ಮೇಲೆ ನಾನು ದೊಡ್ಡ ಬಾಕ್ಸ್ನ ನಾನು ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಇದರಲ್ಲೂ ಅಷ್ಟೇ ನಾನು ಯೂಶ್ವಲಿ ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರು ಅಷ್ಟೇ, ನಾನು ಫಸ್ಟು ಚಿಕ್ಕದನ್ನು ಯಾವುದಾದ್ರೂ ಒಂದು ಸ್ವಲ್ಪ ತೊಗೊಂಡು ಟ್ರೈ ಮಾಡ್ತೀನಿ. ಅದು ನನಗೆ ತುಂಬಾ ಚೆನ್ನಾಗಿದ್ದು, ಸೂಟಬಲ್ ಆದರೆ ಮಾತ್ರ ನಾನು ನೆಕ್ಸ್ಟ್ ಅದಕ್ಕೆ ಹೋಗೋದು. ಸೊ ಚಿಕ್ಕದು ಬಂದು ಇಟ್ಸ್ 55 ರುಪೀಸ್ ಅಷ್ಟೇ. ಸೊ 55 ರುಪೀಸ್ಗೆ ನಾನು ತೊಗೊಂಡು ಟ್ರೈ ಮಾಡಿದ್ದು. ಇದು ಸೂಪರ್ ಲೈಟ್ ಜೆಲ್, ನಾನ್ ಸ್ಟಿಕ್ಕಿ ಫ್ರೆಶ್ ಜೆಲ್ಲು, ಹೈಡ್ರೇಟೆಡ್ ಗ್ಲೋ. ಹೌದು, ಎಕ್ಸಾಕ್ಟ್ಲಿ ಇದು ಏನು ನಮಗೆ ಸ್ಟಿಕ್ಕಿ ಫೀಲ್ ಆಗೋದೇ ಇಲ್ಲ. ಒಂಥರ ಲೈಟ್ ವೆಯ್ಟ್ ಆಗಿರುತ್ತೆ. ಆ್ಯಂಡ್ ನೀವು ಅಪ್ಲೈ ಮಾಡಿದ ತಕ್ಷಣ ಹಂಗೆ ಅಬ್ಸರ್ವ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಏನು ಆ ಥರ ಏನು ಸ್ಟಿಕ್ಕಿ ಫೀಲ್ ಆಗೋದು ಅಥವಾ ಫ್ರೆಶ್ನೆಸ್ ಇಲ್ಲದೆ ಇರೋದು ಆ ಥರದ್ದೆಲ್ಲ ನನಗೇನು ಫೀಲೇ ಆಗಿಲ್ಲ. ಒಂಥರ ನ್ಯಾಚುರಲ್ ಆಗಿ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಇದರ ಪ್ಯಾಕಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಕಲರ್ ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಲೈಟ್ ಬ್ಲೂ ಕಲರಲ್ಲಿ ಆ್ಯಂಡ್ ಈ ಥರ ಪ್ಯಾಕಿಂಗಲ್ಲಿ ಕೊಡ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಇದೂ ಅಷ್ಟೇ, ಪ್ರಾಬಬ್ಲಿ ಈ 1.5 ಮಂತ್ಸಲ್ಲಿ ಇದನ್ನು ಆಗೋಗುತ್ತೆ. ಸೊ ಲೈಕ್ ನಾನು ಒಬ್ಬಳೇ ಯೂಸ್ ಮಾಡೋದ್ರಿಂದ ಇಷ್ಟು ದಿನ ಬಂದಿದೆ. ಇಲ್ಲ 2-3 ಜನ ಯೂಸ್ ಮಾಡೋಂಗಿದ್ರೆ 1 ಮಂತ್ ಬರುತ್ತೆ ಅಷ್ಟೇ. ಸೊ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಯೂಸ್ ಮಾಡೋಂಗಿದ್ರೆ 1 ಮಂತ್ ಬರುತ್ತೆ. ಆ್ಯಂಡ್ ಇದು ಜಾಸ್ತಿ ಏನು ಅಪ್ಲೈ ಮಾಡಬೇಕು ಅಂತ ಅವಶ್ಯಕತೆನೂ ಇಲ್ಲ. ಸೊ ಒಂದು ಸ್ವಲ್ಪ ತೊಗೊಂಡು ಅಪ್ಲೈ ಮಾಡಿಕೊಂಡ್ರೂ ಸಾಕು. ಸೊ ಬೇಗ ಅಬ್ಸರ್ವ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ, ಲೈಕ್ ಅಲ್ಲಿ ಪ್ಯಾಚ್ ವರ್ಕ್ ಅನ್ಸಲ್ಲ, ಜಿಡ್ ಅನ್ಸಲ್ಲ. ನೀವು ಅದ್ರ ಮೇಲೆ ಪೌಡರ್ ಏನು ಹಾಕಿದ್ರೂ ನಿಮಗೆ ಅದು ಒಂಥರ ಪ್ಯಾಚ್ ವರ್ಕ್ ಇರುತ್ತಲ್ಲ, ಅದೇನು ಅನ್ಸೋದಿಲ್ಲ, ನೀಟಾಗಿರುತ್ತೆ. ನಂಗೆ ತುಂಬಾ ಇಷ್ಟ ಆಗುತ್ತೆ. ಲೈಕ್ ನಾನು ಮೇಕಪ್ ಯೂಸ್ ಮಾಡಬೇಕಾದ್ರೂ ಅಷ್ಟೇ ಇದು ಒಂಥರ ಬೇಸ್ ಆಗಿ ನಾನು ಯೂಸ್ ಮಾಡ್ತೀನಿ. ಫಸ್ಟ್ ಇದನ್ನು ಅಪ್ಲೈ ಮಾಡಿಕೊಂಡು ಅದಾದಮೇಲೆ BB ಕ್ರೀಮು ಅಥವಾ ಫೌಂಡೇಶನು ಇದನ್ನು ಅಪ್ಲೈ ಮಾಡ್ತೀನಿ. ನನಗೇನು ಸ್ವೆಟ್ ಬಂದಾಗೂ ಅಷ್ಟೇ ನಂಗೆ ಅದು ವೈಟಾಗಿ ಕಾಣಿಸ್ಕೊಳ್ಳೋದು ಈ ಥರದ್ದೆಲ್ಲ ನನಗೆ ಏನೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ನನಗೆ ತುಂಬಾ ಇಷ್ಟ ಆಯಿತು. ಸೊ ಪ್ರಾಬಬ್ಲಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ನನಗೆ ಇಷ್ಟ ಆಗಿದ್ದು. ಆ್ಯಂಡ್ ಇದು ಜೆಲ್ ಬದಲಾಗಿ ಇನ್ನೊಂದು ಕ್ರೀಮಿ ಸ್ಟ್ರಕ್ಚರಲ್ಲಿ ಬರುತ್ತೆ. ಸೊ ನಾನದು ಟು ಬಿ ಫ್ರ್ಯಾಂಕ್ ನಾನು ಅದನ್ನು ಯೂಸ್ ಮಾಡಿಲ್ಲ. ಸೊ ಲೈಕ್ ನಾನು ಇದನ್ನೇ ಯೂಸ್ ಮಾಡಿದ್ದು. ಪಾನ್ಸಲ್ಲಿ ಫೇಸ್ ಕ್ರೀಮ್ ಅಂತ ಬಂದಾಗ, ಮಾಯಿಶ್ಚರೈಸರ್ ಅಂತ ಬಂದಾಗ ನಾನು ಇದನ್ನೇ ಯೂಸ್ ಮಾಡಿದ್ದು. ಲೈಕ್ ನಾನು ಚಿಕ್ಕವಳಿದ್ದಾಗೆಲ್ಲ ನೋಡಿದ್ದೆ ಅದು ಪಾನ್ಸ್ ಚಿಕ್ಕ ಡಬ್ಬದಲ್ಲಿ ಬರೋದು. ಲೈಕ್ ನಾನು ಅದನ್ನೆಲ್ಲ ಅಷ್ಟು ನಾನು ಯೂಸ್ ಮಾಡಿಲ್ಲ. ಏನಿದೆ ಗೊತ್ತಾ, ಇದರಲ್ಲಿ ವಿಟಮಿನ್ ಇ ಇದೆ. ಇದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ತುಂಬಾ ಒಳ್ಳೆಯದು. ಸೊ ಇದೊಂದು ಪ್ಲಸ್ ಆ್ಯಡೆಡ್ ಇದರಲ್ಲೊಂದಿದೆ. ಆ್ಯಂಡ್ ನನಗೇನು ಇದರಲ್ಲಿ ಏನು ಫ್ಲೇವರ್ ಇದೆ, ಫ್ರೇಗ್ರೆನ್ಸ್ ಇದೆ.
ಫ್ರೇಗ್ರೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನನಗೇನು ಅನಿಸ್ತಿಲ್ಲ. ಲೈಟ್ ಆಗಿದೆ ಎಸ್ ಅಫ್ಕೋರ್ಸ್, ಸೊ ನಂಗೆ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ ನನಗೇನು ಅನ್ನಿಸ್ಲಿಲ್ಲ. ಆ್ಯಂಡ್ ಇದರ ಕಾಸ್ಟ್ ಬಂದು ಎಷ್ಟಿದು 2.40 ml, 240 rupees. 240 rupeesಗೆ ಎಷ್ಟು ಚೆನ್ನಾಗಿದೆ, ನನಗೆ ವರ್ತ್ ಅಂತ ಅನಿಸ್ತು. ಎಲ್ಲಿ ನನಗೆ ಲೈಕ್ ನಾವು ಬೇರೆ ಲೈಕ್ ಯೂಶ್ವಲಿ ನಾನು ಬಿಫೋರೆಲ್ಲ ಯೂಸ್ ಮಾಡ್ತಿದ್ದೆಲ್ಲ 500-600 ಪ್ರಾಡಕ್ಟ್ಸ್ ಇರ್ತಿತ್ತು. ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಏನೂ ಇರ್ತಿರ್ಲಿಲ್ಲ. ಬಟ್ ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಆರಾಮಾಗಿ ಖಂಡಿತವಾಗ್ಲೂ 100% ನೀವು ಆರಾಮಾಗಿ ಬೈ ಮಾಡ್ಬೋದು. ಆ್ಯಂಡ್ ತುಂಬ ಡ್ರೈ ಇರೋರು ಲೈಕ್ ನನಗೇನು ಅನಿಸ್ಲಪ್ಪ, ನನಗೆ ಕಾಂಬಿನೇಷನ್ ಸ್ಕಿನ್ನು, ತುಂಬ ಡ್ರೈ ಸ್ಕಿನ್ನು ಪ್ಲಸ್ ಆಯಿಲಿ ಸ್ಕಿನ್ನು, ನನಗೆ ಇದುವರೆಗೂ ನನಗೇನು ಪ್ರಾಬ್ಲಮ್ ಬಂದಿಲ್ಲ. ಸೊ ಐ ಥಿಂಕ್ ಇಟ್ ಡಿಪೆಂಡ್ಸ್ ಆನ್ ದ ಸ್ಕಿನ್ ಅಂತ ಅನಿಸುತ್ತೆ. ಸೊ ಒಬ್ಬೊಬ್ರು ಸ್ಕಿನ್ ಟೈಪು ಒಂದೊಂಥರ ಇರುತ್ತೆ. ಇದುವರೆಗೂ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಸೊ ಕಣ್ಣು ಮುಚ್ಕೊಂಡು ಆರಾಮಾಗಿ ಕಾಂಬಿನೇಷನ್ ಸ್ಕಿನ್ ಇರೋರು ಸೊ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಅಷ್ಟೇ ನಾನು ಇದ್ರ ಮೇಲೆ ರಿವ್ಯೂ ಕೊಡಬೇಕು ಅಂತ ಇದ್ದಿದ್ದು. ಸೊ ಇದನ್ನು ನಾನು ಯೂಸ್ ಮಾಡಿ ಪ್ರಾಬಬ್ಲಿ 1-2-3 ಮಂತ್ಸ್ ಆಗ್ತಾ ಬಂತು. ಇದುವರೆಗೂ ನನಗೇನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ, ಏನು ಹಾರ್ಮ್ ಏನೂ ಆಗಿಲ್ಲ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಸೊ ಲೈಕ್ ನೀವೆಲ್ಲ ಯೂಸ್ ಮಾಡಬೇಕು ಅಂತಿದ್ರೆ ಫಸ್ಟ್ ಒಂದು ಚಿಕ್ಕದಾಗಿ ಪರ್ಚೇಸ್ ಮಾಡಿ ನೀವು ಟ್ರೈ ಮಾಡಿ ನೋಡಿ. ಸೊ ಅದಾದಮೇಲೆ ನಿಮಗೆ ಸೂಟೇಬಲ್ ಆದರೆ ಮಾತ್ರ ನೀವು ದೊಡ್ಡದಕ್ಕೆ ಶಿಫ್ಟ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಅಷ್ಟೇ ನಾನು ಇವತ್ತಿನ ಈ ವಿಡಿಯೋಲಿ ರಿವ್ಯೂ ಕೊಡಬೇಕು ಅಂತ ಇದ್ದಿದ್ದು ಈ ಪ್ರಾಡಕ್ಟ್ ಮೇಲೆ. ಚೆನ್ನಾಗಿದೆ, ಆರಾಮಾಗಿ ಕಾಂಬಿನೇಷನ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ನಾನು ಯೂಸ್ ಮಾಡ್ತೀನಿ. ಆಫ್ಟರ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ, ನನಗೆ ಕಂಫರ್ಟಬಲ್ ಆಗಿದೆ, ಲೈಟ್ ವೆಯ್ಟ್ ಆಗಿದೆ. ಎಲ್ಲಾದರೂ ಹೋಗ್ಬೇಕಾದ್ರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇದು ದೊಡ್ಡದು ಕ್ಯಾರಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಚಿಕ್ಕದಾಗಿ ನಾವು ಯಾವಾಗಲೂ ಬ್ಯಾಗಲ್ಲಿ ಇಟ್ಕೋಬೋದು. ಸೊ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ, ಫ್ರೆಂಡ್ಲಿ ಆಗಿದೆ, ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ. ಎಲ್ಲೂ ಒಂಥರ ಅಂಟಂಟು ಜಿಜ್ಜಿದ್ದು ಇದೆಲ್ಲ ಏನು ಫೀಲ್ ಇಲ್ಲ. ಆರಾಮಾಗಿ ಲೈಟ್ ವೆಯ್ಟಾಗಿ ನಾವೇನು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅಷ್ಟೇ ಚೆನ್ನಾಗಿದೆ. ಫೈನ್. ಸೊ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ, ಹೋಪ್ಫುಲಿ ನೀವು ಕೂಡ ಕೆಲವರು ಇದನ್ನೆಲ್ಲ ಯೂಸ್ ಮಾಡ್ತಿರೋರು ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ, ನಿಮಗೆ ಚೆನ್ನಾಗಿ ಅನ್ನಿಸ್ತಿದೆಯಾ, ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದು, ನಿಮಗೆ ಯೂಸ್ಫುಲ್ ಆಗ್ತಿದೆಯಾ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ಇದಕ್ಕಿಂತ ಚೆನ್ನಾಗಿರೋದು ಇದೆಯಾ ಅಂತಲೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಕೆನಾ? ಸೊ ಹಾಗೆ ಈ ವಿಡಿಯೋ ರಿವ್ಯೂ ಪ್ರಾಡಕ್ಟ್ ಮೇಲಿತ್ತು. ಸೊ ನನ್ನ ರಿವ್ಯೂ, ನಾನು ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ ಇದ್ರ ಮೇಲೆ. ಸೊ ನಿಮಗೆಲ್ಲ ಹೇಗೆ ಅನಿಸಿದೆ ಯೂಸ್ ಮಾಡಾದ್ಮೇಲೆ ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.